ಒಬ್ಬ ವ್ಯಕ್ತಿ ಬಡವನಾಗಿದ್ರೆ ಅವನ ಟ್ಯಾಲೆಂಟ್ಗೆ ಜನ ಬೆಲೆಯನ್ನ ಕೊಡೋದಿಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕ್ಯಾಲಿಫೋರ್ನಿಯಾದ ಕ್ರಿಸ್ಟೋಫರ್ ಲಂಗನ್. ಇವರು ಭೂಮಿ ಮೇಲೆ ಇದ್ದಂತಹ ಅತ್ಯಂತ ಬುದ್ಧಿವಂತ ವ್ಯಕ್ತಿಗಳಲ್ಲಿ ಒಬ್ರು ಅಂದ್ರೆ ನಿಮಗೆ ಆಶ್ಚರ್ಯ ಆಗಬಹುದು. ಅಲ್ಲದೆ ಅಷ್ಟೊಂದು ಬುದ್ಧಿವಂತರಾಗಿದ್ರೆ ಇವರ ಬಗ್ಗೆ ಜನಕ್ಕೆ ಯಾಕೆ ಗೊತ್ತಿಲ್ಲ ಅನ್ನಬಹುದು. ಇದಕ್ಕೆ ಕಾರಣ ಅವರ ಬಡತನ ಆಗಿತ್ತು. ಕ್ರಿಸ್ಟೋಫರ್ಗೆ ಓದೋದಕ್ಕೆ ತುಂಬಾ ಆಸಕ್ತಿ ಇತ್ತು, ಆದ್ರೆ ಬಡತನದ ಕಾರಣದಿಂದ ಅವರು ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಎಜುಕೇಶನ್ ನ ಅರ್ಧದಲ್ಲೇ ಬಿಟ್ಟು ಕೃಷಿಯ ಕಡೆಗೆ ಗಮನವನ್ನ ಕೊಡ್ತಾರೆ. ನಂತರ ಅವರು ಒಂದು ಬಾರ್ ನಲ್ಲಿ 20 ವರ್ಷಗಳ ಕಾಲ ಬೌನ್ಸರ್ ಆಗಿ ಕೆಲಸವನ್ನ ಮಾಡ್ತಾರೆ. ಹೀಗಿರ್ಬೇಕಾದ್ರೆ ಅವರು 1 ವರ್ಸಸ್ 100 ಅನ್ನೋ ಶೋಗೆ ಎಂಟ್ರಿಯನ್ನ ಕೊಡ್ತಾರೆ. ಅಲ್ಲಿ ಕೆಲವು ಡಾಕ್ಟರ್ಸ್ ಇವರ ಐಕ್ಯೂ ನ ಪರೀಕ್ಷೆ ಮಾಡಿದಾಗ ಗೊತ್ತಾಗಿದ್ದೇನೆಂದ್ರೆ ಕ್ರಿಸ್ಟೋಫರ್ ಅವರ ಐಕ್ಯೂ ಬೆಂಜಮಿನ್ ಫ್ರಾಂಕ್ಲಿನ್, ಸ್ಟೀಫನ್ ಹಾಕಿಂಗ್, ನ್ಯೂಟನ್, ಐನ್ಸ್ಟೀನ್, ಇಲಾನ್ ಮಸ್ಕ್ ಮತ್ತೆ ಪೈಥಾಗೊರಸ್ ಗಿಂತ ಹೆಚ್ಚಾಗಿದೆ ಅಂತ. ಅಂದ್ರೆ ಕ್ರಿಸ್ಟೋಫರ್ನ ಐಕ್ಯೂ 195ರಿಂದ 210ರ ನಡುವೆ ಇತ್ತು. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಎಷ್ಟೇ ಟ್ಯಾಲೆಂಟ್ ಇದ್ರೂ ಕೂಡ ಅದನ್ನ ಸರಿಯಾಗಿ ನಡೆಸೋರು ಸಿಗ್ಲಿಲ್ಲ ಅಂದ್ರೆ ವಜ್ರ ಆಗ್ಬೇಕಾಗಿರೋ ಕಲ್ಲಿದ್ದಲು ಕಾರ್ಖಾನೆಯ ಬೆಂಕಿಯಲ್ಲಿ ಸುಟ್ಟು ಹೋಗ್ಬೇಕಾಗುತ್ತೆ. ಇಂತಹ ಇನ್ನಷ್ಟು ವ್ಯಾಲ್ಯೂಬಲ್ ಕಂಟೆಂಟ್ ಗಾಗಿ ಮಿಸ್ ಮಾಡದೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.